ಅಂದ್ಮೇಲೆ ಅವನ ಹತ್ರ ಗಂಟಿತ್ತು ಅವ್ನು ಬೇಗ ತಗೊಂಡ ನಾವೇನ್ ತಗೊಂಡನು ನಡ್ರಿ ಅವ್ನು ಬೇಗ ಕುಡಿಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪ ಹುಟ್ಟಿದ ಮಗನಲ್ಲ ನೀವು ಕೊಟ್ಟ ಕೈಲೆ ಇಲ್ಲಿ ಕುಡಿಲಿಲ್ಲ ಅಂದ್ರೆ ಇಷ್ಟು ಮಂದ್ಯಾಗ ನಮ್ಮ ಅಪ್ಪನ ಹೆಸರು ಹೇಳಲ್ಲ ನೀವು ನಿಮ್ಮ ಕೈಲೆ ಕೊಡ್ಬೇಕು ಹೆಂಗಿನ ಅವ್ನು ತಗೊಂಬಂದ ರೈತರು ಹೇಳ್ಬೇಕು ಅಣ್ಣರಿಗೆ ಹೇಳ್ಬೇಕು ಅವ್ರು ನಮಗೆ ಹೇಳ್ತದೆ ನಮ್ಗೆ ಒಟ್ಟು ಜಾತಿ ಮಾಡ್ರಿ ಅವ್ರು ಹೇಳಿದ್ರೆ ನಮಗೂ ಕೂಡ ತಿಳಿಸಿಲ್ಲ. ಬೆಳಗ್ಗೆ 10 ಬರ್ತಾರ ಸರ್, ನೀವು ಬರ್ರಿ ಅಂತ. ಇಲ್ಲ, ಬೆಳಗ್ಗೆ ಬರ್ತಾರ. ಒಂದು ಸೀಡು ಮಾಡಿದ್ರೆ 6,000 ರೂಪಾಯಿ ಕಿತ್ತಿ ತಗೊಂತಾನ. 10 ಗ್ರಾಮಿಗೆ 650 ರೂಪಾಯಿ ತಗೊಂತಾನೆ. ಯಾವ್ದೋ ಒಂದು 60,000 ರೂಪಾಯಿ ಕೆಜಿ ಬಿತ್ತು. ಅವನ ಹತ್ರ ಗಂಟೆ ಐತಿ ಬೇರೆ ತಗೊಂಡು ಹೋದವ. ನಾವೇನ್ ತಗೋಣ ಎಣ್ಣೆ ತಗೋಬೇಕೀಗ. ಎಣ್ಣೆ ತಂದು ಕೊಟ್ಟವ್ರು ನೀವು ಉದಾಹರಣೆಗೆ ಏನ್ ಹೇಳ್ಬಿಟ್ಟಿದೆ. ನಾ ಕುಡಿಯಕ್ ಸಿಗ್ತೀನಿ, ಇಷ್ಟು ಮಂದಿ ಹೇಳ್ತಾನೆ ನಾ ಕುಡಿಯಕ್ ಸಿಗ್ತೀನಿ, ಎಣ್ಣೆ ತಂದು ಕೊಟ್ಟು 2 ತಿಂಗಳ ಸರ ಅಡ್ಡಾಡಕತ್ತಿ ನಾವು ಕಡೆ ಅಲ್ಲಿ ಹದ ಬದಿ ಬಿಟ್ಟು ಬಂದಾರ ನೀರು ಕೊಡ್ತಾರಿಲ್ಲ, ಆಯ್ತು ನೀರು ಕೊಡ್ತಾರಿಲ್ಲ. 2 ತಿಂಗಳ ಕೂಡ ತಿರುಗಕತ್ತಿ ದಿನ ಬರೋದಿಸ್ಬಿಟ್ಟ ತಿಂಗಳ 1 ಲಕ್ಷ ಈ ಟೈಮಿಗೆ ಲೇಬರ್ ಸಿಗೋದು 600 ಪಗಾರ ಕೊಟ್ರ ಅಲ್ಲಿ ಕೆಲಸ ಅಧಿಕಾರಿಗಳಿಗೂ ನಾವು ನೂರೇನ ಮೂಗಿ ತುಪ್ಪ ನಾವು ಕುಂದ್ರ ಕಟ್ಟೆಗೆವಿ ಇದೇನದ ಯಾಕೆ ಕುಂದ್ರ ಕಟ್ಟೆಗೆವಿ ನಾವು ನೀವು ಹೋಗಿ ನಾನು ರೈತರ ಮಗ ಅಂತೀನಿ. ನೀವು ನಾನು ರೈತರ ಮಗ ಅಂತ ಮಾಹಿತಿದ್ದೀರಿ. ರೈತರ ಮಕ್ಕಳು ಮಾಡೋ ಬದುಕಲ್ಲ ಉದಾಹರಣೆ. ಈಗ ರೈತರ ಮಕ್ಕಳು ಮಾಡೋ ಬದುಕ ಬಿದ್ದತ್ತೀಗ ಅಲ್ಲಿ ಕೆರಾಟ ಹೊಡಿತಾರ ನಮ್ಮನ್ನ ಹೊಲ ಹೊಡಿಲಿತ್ತು ಮನ್ಯಾಗ ಮಿಲ್ಟ್ರಿ ಊಟ ಸುಳೆ ಮಗ ಇಂತ ಬಿದ್ದ ತಂದು ಹಾಕಿದೆ ಅಂತ ನಮ್ಮ ತಂದೆ ತಾಯಿಗಳು. ನಾನು ರೈತರ ಮಗ ಅಂತೀನಿ. ಹೆಂಗಮ್ಮ ಹೇಳ್ತೀನಿ ಏನಪ್ಪ, ನಾ ರೈತನ ಮಗ ಅಂತ. ಬೇಲ್ ಹಾಕಬೇಕು, ಬೇಲ್ಗೆ ಹಾಕಬೇಕಾರೆ ಯಾವ ನಂಬರ್ ಸೆಕ್ಷನ್ ಹಾಕಿ ಒಂದು ಬೇಲ್ ಇದು ಮಾಡಿಸಿದ್ರಿ, ಬೇಲ್ ಅನ್ಕೊಂಡ್ಬಂದವ ಬೆಳಕ್ ತಗೋಲ್ಲ ಬೇಲ್ ತಂದವ ಅಂತಂದ್ರ ನೀವು ಯಾವ ಸೆಕ್ಷನ್ ಹಾಕ್ಸಿದ್ರಿ? ಅವರೆಲ್ಲ ಏನೋ ಅವ್ರ ಮನೆಗಿನಿಂದ ಹಚ್ಚಿದಾರ ತಗೋಬೇಕಂತ ಯಾವ ತಗೋಬೇಕಂತ ಸಪೋರ್ಟ್ ಆಗುತ್ತೆ. ಇದ್ದು ರೈತರ ಬೀಜ ಎಲ್ಲ ಕೂತು ಹೈಬ್ರಿಡ್ ಮಾಡಿಟ್ಟಾರ. ಅದು ಹಳೆ ಸುದ್ದಿ. ಅದ ಪತ್ರ ಹಾಕೇನಿ, ಪತ್ರ ಬರ್ತೈತಿ, ಕಾಯ್ಕೆಂತ ಕುಂದ್ರದು. ಈಗೆಲ್ಲ ಮೇಲಪ್ಪ ಹಿಂಗ ಅಲ್ಲಾಡ್ಸಿಲ್ಲ, ಅಲ್ಲಿಂದ ಹಿಂಗ ಅಲ್ಲಾಡ್ಸಿಲ್ಲ, ಇಲ್ಲಿ ಬರ್ತದೆ ಪತ್ರ ಮನೆ ಸೀಸನ್ ಬೋಟು. ಅಲ್ಲ ಸರ್, ನಾನು 3 ದಿವಸ ಸುದ್ದಿ ಮಾಡಲ್ಲ. 8ನೇ ತಾರೀಕು, ಇವತ್ತು 21ನೇ ತಾರೀಕು, 22. ನಾನು ಒಂದು ತಾರೀಕಿಂದ 22. ಯೂನಿವರ್ಸಿಟಿ ಲೆಟರ್ ಬರೀ, ಯೂನಿವರ್ಸಿಟಿಯಿಂದ ಟೀಮ್ ಮಾಡಿ ನಮ್ಗೆ ಲೆಟರ್ ಹಾಕ್ತಾರೆ. ಅವಾಗ ನಾವು ಜೊತೆಗೆ ಬರ್ತೇವೆ ಅಂತಾರೆ. ಅದಕ್ಕೆ ಸ್ವಲ್ಪ ಒಂದು 4-5 ದಿವಸ ಎಕ್ಸ್ಟ್ರಾ ಮಾಡಿ. ಅಲ್ಲ ಸರ್, ಅದು ಬದಲಾವಣೆ ಆಗ್ಬೇಕು. ಈಗ ಅದೇ ಟೆಕ್ನಿಕಲ್ಲಿ ಬದಲಾವಣೆ ಆಗ್ಬೇಕು. ಹಿಂದ ಪತ್ರ ಬರಿ ಅಂತಂದ್ರು, ಈಗ ಪತ್ರ ಬರಿ ಅವಶ್ಯಕತೆ ಇಲ್ಲ. ಮೇಲ್ ಮಾಡೋದು, ಮೇಲ್ ಅದು ಪತ್ರ ಇದ್ದಂಗೆ ಮೇಲ್ ಮಾಡಕ್ಕೆ 2 ನಿಮಿಷಕ್ಕೆ ಮೇಲ್ ಮುಡ್ತತಿ. ಪತ್ರ ಹಾಕೋದಾದ್ರೆ 3 ದಿವಸ ಟಪಾಲ್ ಹೋಗತ್ ಬಿಡ್ರಿ. ಈಗ ಮೇಲ್ ಮಾಡೋದು. ಆಮೇಲೆ ಈಗ ಅವನಿಗೆ ಬರೀಬೇಕಂದ್ರೆ ನಾವ ಇಲ್ಲೊಂದು ಕೃಷಿಕೆ ಇಟ್ಕೊಂಡು ನಾವು ಹನುಮಟ್ಟಿನ ಇಲ್ಲಿ ದೇವಸ್ಥಾನ ಇಟ್ಕೊಂಡವಿ. ಬೇಕಾದಷ್ಟು ಇಲ್ಲೊಂದು 8 ಮಂದಿ, ಅಲ್ಲೊಂದು 8 ಮಂದಿ ಸೈಂಟಿಸ್ಟ್ ಇಟ್ಕೊಂಡವಿ. ಒಬ್ಬೊಬ್ಬರಿಗೆ 3-4 ಲಕ್ಷ ರೂಪಾಯಿ ಪಗಾರ ಕೊಡ್ತೇವೆ. ಕೆಲಸ ಇಲ್ಲ ಅವ್ರಿಗೆ. ಮತ್ತೆ ಅಷ್ಟು ಇಟ್ಕೊಂಡು ಅವ್ರಿಗೆ ಕೆಲಸ ತಗೊಳಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಮಾಡ್ಬೇಕು ಅದನ್ನ. ನಾವು ಲೆಟರ್ ಹಾಕೋದು ನಿಮ್ಗೆ ನೀವು ಟೀಮ್ ಮಾಡಕ್ ಒಂದು ವಿಸಿಟ್ ಮಾಡಕ್, ಮತ್ತೆ ರೈತ ಬೆಳೆ ತಕೋಬೇಕು, ನೆಕ್ಸ್ಟ್ ಬೆಳೆ ಹಾಕೋಬೇಕು, ಮತ್ತೆ ಅಲ್ಲೇ 15-20 ದಿವಸ ಹೋಯ್ತಂದ್ರ ರೈತರಿಗೆ ತೊಂದರೆ ಆಗ್ತದೆ. ಈಗ 7ನೇ ತಾರೀಕಿಗೆ ಅರ್ಜಿ ಕೊಟ್ಟಾರ. ಇವತ್ತು 22ನೇ ತಾರೀಕು. ನಿಮ್ ಸೈಂಟಿಸ್ಟ್ ಬಂದು ಇನ್ನು ನೋಡಿನ ಮ್ಯಾಲ, ಅದು ಹಣ್ಣ ಕಾಯ ಹೇಳಿನ ಮ್ಯಾಲ ಅವ ಹರಗ್ಬೇಕು. ಈ ಮಳೆ ಆಗತೈತಿ, ಈ ಪೀಕ್ ಅಂತೂ ಹಾಳಾಗ್ತದೆ. ಮುಂದಿನ ಪೀಕ್ ಮಾಡ್ಕೋಬೇಕವ ಇದ್ರ ಬರ್ಲಿ ಹೋಗಿ. ಮತ್ತೆ ಅದಕ್ಕೂ ಅವಕಾಶ ಕೊಡಂಗಿಲ್ಲ. ನೀವು ತಿಂಗಳ ಗಂಟಲೆ ಮಾಡ್ತೀರಿ ಅಂದ್ರೆ ಇವರು ನಿಮ್ಗೆ ಇನ್ನೂ ಅರ್ಜಿ ಇವತ್ತು ಕೊಟ್ಟರ. ಹುಡುಕ್ನಳ್ಳಿ ಎಷ್ಟು ದಿವಸ ನೀವು ಕೊಟ್ಟ? ಯಾಕೆ ಅವ್ನ ಕೇಳಲ್ಲ. 1 ನಿಮಿಷ ತಡಿ, ಆಫೀಸ್ಗೆ ಹೋಗಿದ್ದೆ ಅವಾಗ. ಅರ್ಥ ಸಾಕು. ಇವರು ಆಫೀಸ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಸೈಂಟಿಸ್ಟ್ ಕರೆಯೋದು ದೂರ ಉಳಿತು. ಬಂದ ಮೇಲೆ ಕರಿಬೇಕಾ? ಬರದೊಳಗನ ಈ ಕಂಪನಿಯವರು ಈ ಫಾರ್ಮೇಟ್ ಮಾಡಿ ಇವ್ರ ಕುಟಾರ ನಾ ಕಾಂಪೆನ್ಸೇಷನ್ ಕೊಡ್ತೇನೆ ಅಂತ ಹೇಳ್ತಾರ ಅಂದ್ರೆ
ಅವ್ರಿಗೆ ಖಾತ್ರಿ ಐತಿ ಅಂತ ಅಂತೀರ ಹೆಂಗ? ನಾವ್ ಹೊಟ್ಟಿದ್ದೀರಿ ಹೋಗ್ಬೇಡ ಅಂತ ಹೇಳ್ಯಾರ ಅವ್ರ. ಅದನ್ನ ಹೋಗಿ ಹೊಟ್ಟಿದ್ರಿ ಹೋಗ್ಬಾಡ್ರಿ, ನಿಮಗೆ ಪರಿಹಾರ ಕೊಡ್ತೇವೆ, ಎಷ್ಟು ಕೊಡ್ತೇವೆ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರಿ ಅವ್ರು ಏನೂ ಹೇಳಿಲ್ಲ. ಇವ್ರು ಹೂ ಒಂದು ಸಹಿ ಮಾಡಿ ಒರಿಜಿನಲ್ ಕೊಡ್ತಾರ. ಅಂದ್ರೆ ನಮ್ಮ ರೈತರು ಅಷ್ಟು ಮುಗ್ಧರದಾರ. ಎತ್ತಾಗರ ಆಗ್ಲಿ ಅವನಡ ಬಂದ್ರ ಸಾಕು. ಇಲ್ಲಿ ಬಂದು ಹೋರಾಟ ಮಾಡಕ್ ಅವ್ರಿಗೆ ಟೈಮ್ ಇಲ್ಲ, ಇಲ್ಲಿ ಬಂದು ಕುಂದ್ರಾಕ ಯಾರಿಗೆ ಟೈಮ್ ಇಲ್ಲ. ಅಲ್ಲಿ 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 ದನ ಕಟ್ಟಿ ಬಂದಿರ್ತಾನ, ಅಲ್ಲಿ ಹೋಗಬೇಕವ, ಒಳಗ್ ಬಿಟ್ಟು ಕಟ್ಟರಂಗಲ್ಲ. ನಾವು ಇಂಥ ಪರಿಸ್ಥಿತಿ ನಾವ್ ಅದಾವಿ. ಇಲ್ಲ ಅಂದ್ರೆ ಎಲ್ಲಾ ಹೋರಾಟ ಮಾಡೋದಾಗಿತ್ತಂದ್ರ ಈ ರೈತ ರಸ್ತೆ ಇಲ್ಲಿ ಬಾ ಅಂದ್ರೆ ಬ್ಯಾಡಿಗೆ ಕುಂದ್ರಾಕ ಜಾಗ ಸಿಗ್ತದಲ್ಲ, 4 ಮಂದಿ ಕೊಡ್ತಿದ್ವಿ ನಾವು. ಯಾರಿಗೆ ಟೈಮ್ ಇಲ್ಲ. ಎತ್ತಾಗರ ಆಗ್ಲಿಪ್ಪ ಅವನವನಡ ನನ್ನ ಹಣೆ ಬರ ಹಂಗೈತಿ, ಇದನ್ನ ಕಿತ್ತು ಇಲ್ಲ ಇನ್ನೊಂದು ಮಾಡ್ಕೊಳ್ಳೋಣ ಅಂತ. ಮತ್ ಈಗ ಆ ರೈತರ ಕೂಟಾಗ ಇಷ್ಟೆಲ್ಲ ಈ ಕಂಪನಿ ಅವ್ ಕುತ್ಕೊಂಡು ಆ ಕಂಪನಿ ಮ್ಯಾನೇಜರ್ ನೀವ ಅಂಗಡಿ ಅವ ಕೂಡಿ ಈ ಫಾರ್ಮೆಟ್ ತಗೊಂಡವ. ಈ ಫಾರ್ಮೆಟ್ನಾಗ ಇವ್ರು ರೊಕ್ಕ ಕೊಡ್ತೇವೆ ಅಂತ ಸಮಾಧಾನ ಮಾಡ್ಯಾರ. ಅಷ್ಟರೊಳಗ ಇಲ್ಲಿ ದಿನಕ್ಕೆ ಬೇರೆ ಬೇರೆ ಹೇಳಕತ್ತಲ್ಲ. ಇಪ್ಪತ್ತು ಫಾರ್ಮ್ ಅವ್ರ ಕೈ ಕೊಟ್ಟು ನೀವೇನ್ ಮಾಡ್ಕೊಂಡ್ರಿ ನಾ ಕೊಡಲ್ಲ ಅಂದಿದ್ರು. ಮತ್ ಇಂಥ ಕಂಪ್ನಿನ ನಮ್ಮ ರಾಜ್ಯದಾಗ ಹೆಂಗ್ ಬಿಟ್ಕೊಳ್ಳೋದು? ನಮ್ಮ ಊರಾಗಲ್ಲ, ನಮ್ಮ ರಾಜ್ಯದಾಗ ಬಿಟ್ಕೋಬಾರದು. ನಾವು ಶಾಸಕರ ಹತ್ರ ಬಂದು ಕುಂತಿರೋದ ಅದಕ್ಕೆ. ಇದು ಅಲ್ಲಿ ಮಾತಾಡ್ಬೇಕು, ಅಲ್ಲಿ ಮಾತಾಡಿ ಈ ಕಂಪ್ನಿನ ಬ್ಲಾಕ್ ಲಿಸ್ಟ್ ಹೋಗಿಬೇಕು. ಅದು ನಿಮ್ ಕಡಿದ್ದ ಆಗಲ್ಲ ಅನ್ನೋದು ಇಲ್ಲಿ ಬಂದಿದೆ. ನಮಗೆ ಬೇರೆ ಉದ್ದೇಶ ಇಲ್ಲ. ಇಲ್ಲೇ ಶಾಸಕರು ತಪ್ಪಿಲ್ಲ, ಶಾಸಕರೇನು ಬೀಜ ಕೊಟ್ಟಿಲ್ಲ, ಶಾಸಕರು ನ್ಯಾಯ ಕೊಡಿಸ್ಬೇಕಾಗಿಲ್ಲ ನಮಗೆ. ಆದ್ರೆ ಹಿಂಗೆಲ್ಲ ಆದಾಗ ಅವ್ರು ನೋಡೋರು ಅನ್ನೋದಕ್ಕೆ ಇಲ್ಲಿ ಬಂದಲ್ಲ ಅಷ್ಟ. ನಾವು ಬೇರೆ ಉದ್ದೇಶದಿಂದ ಬಂದಿಲ್ಲ. ಮತ್ತೀಗ ಅದು ಅವ್ರ ಕಚೇರಿ ಇದ್ರಿ ನಾವು ಬಂದು 2 ದಿವಸಕ್ಕೆ ಕುಂತ್ರ ನೀವು 2 ದಿವಸ ಗಂಟಲೆ ಟೈಮ್ ತಗೊಂಡದ್ದು ಒಂದೇ ತಪ್ಪು. ನಾವು ಕುಂತ ಕ್ಷಣದಾಗ ಬರ್ಬೇಕು, ಅಥವಾ ಕುಂದ್ರದಂಗ ನೋಡ್ಕೋಬೇಕಾಗಿತ್ತು. ನೀವು ಕುಂದ್ರ ಹಿಂದಿನ ದಿವಸನ ಬಂದು ನಾಳೆ ಅಲ್ಲಿ ಕುಂದ್ರಬೇಡ್ರಿ, ನೀವು ಅಲ್ಲಿ ಕುಂತ್ರ ಶಾಸಕರಿಗೆ ಅಸಹ್ಯ ಆಕತಿ, ನಿಮಗೆ ಹಿಂಗ್ ಸಾಲ್ವ್ ಮಾಡ್ತೀನಿ ಅಂತ ನೀವು ಮಾತಾಡಬೇಕಾಗಿತ್ತು. ನೀವು ಪೊಲೀಸರು ಕೂಡ ಪೊಲೀಸರಿಗೆ ಅರ್ಜಿ ಇಟ್ಟು ಬಂದ ನಾನು ಶಾಸಕರ ಕಚೇರಿ ಮುಂದೆ ಕುಂದಿರ್ತೀನಿ ಅಂತ 3 ದಿವಸ ಮೊದ್ಲ ಅಂದ್ರೂ ಬರೋದಿಲ್ಲ ಅಂದ್ರ ಮತ್ ನೀವು ಶಾಸಕರಿಗೆ ಅಸಹ್ಯ ಮಾಡ್ಬೇಕನ್ನೋ ದೃಷ್ಟಿ ಇರ್ಬೇಕು ನಿಮಗೆ. ನಮಗಂತೂ ಆಗಿಲ್ಲ. ನಾವು ನ್ಯಾಯ ಕೊಡ್ಸಕ ಅವರು ಹಾವೇರಿಯಾಗ ಬೆಳಗ್ಯಾಗ ಅಷ್ಟ ಇವ್ರನ್ನ ಬ್ಯಾನ್ ಮಾಡೋದು ಬೇಡ. ಇಡೀ ರಾಜ್ಯದಿಂದ ಇವ್ರನ್ನ ಹೊರಗೆ ಹೋಗಿದ್ರೆ ಇವ್ರ ಮುಂದೆ ಬೀಜ ಮಾರೋದು ಗೊತ್ತಾಗತ್ತೆ. ಯಾಕಂದ್ರೆ ಇವ್ರು ಕಂಪ್ನಿ ಮಾಡ್ಕೊಂಡಾರ. ಇವ್ರು ರೈತರು ಇಲ್ಲಕ್ಕೆ ನಡೆಯಲ್ಲ, ರೈತರು ಬೇಕಾ. ಅಷ್ಟಿದ್ದು ರೈತರಿಗೆ ಅನ್ಯಾಯ ಆದಾಗ ಇವರು ನಿಮಗೆ ಫೋನ್ ಎತ್ತದಂಗ ನಿಮ್ ಕೂಟ ಮಾತಾಡ್ದಂಗ ಹೋಗ್ತಾರ. ನಾವೇನ್ ಮಾಡೋಣ? ಒಟ್ಟಾರೆ ಈ ಸಮಸ್ಯೆ ಇಟ್ಕೊಂಡ್ ಬಂದವ್ ಸರ್. ಈಗ ನೀವು ಅದ ಕಂಪ್ಲೇಂಟ್ ಮಾಡೇವಿ, FIR ಮಾಡೇವಿ ಅನ್ನೋದು ಹೇಳೋದಾದ್ರೆ ನೀವು ಹೇಳಬೇಡ್ರಿ. ನಮ್ಮ ರೈತರಿಗೆ ಹೇಳ್ಬಿಟ್ರೆ ಎಲ್ಲ ಗೊತ್ತೈತಿ. ಕಂಪ್ಲೇಂಟ್ ಆಗೈತಿಪ್ಪ, ಅಂಗಡಿ ಮೇಲೆ ಆಗೈತಿ, ಅವ ಕಂಪನಿಯವನ ಮೇಲೂ ಮಾಡ್ಯಾರ. ಯಾರು ಮಾಡ್ಯಾರ? ನಾವ್ಯಾರು ರೈತರು ಮಾಡಿಲ್ಲ, ಅವರ ಆಫೀಸ್ನವ್ರ ಮಾಡ್ಯಾರ. ಅವ್ರ ಮೇಲೆ ಕೇಳಿಲ್ಲ ನಿಮಿಷ, ಆಫೀಸ್ನವ್ರು ಮಾಡ್ಯಾರ ಅಷ್ಟ. ಮುಂದ ನೀನು ಗ್ರಾಹಕರ ವೇದಿಕೆಗೆ ಹೋಗು, ಅವನ್ ಕೊಡ್ತಾನಿ, ಅವೆಲ್ಲ ಕೊಡ್ತಾರ ಅವರು ಸೈಂಟಿಸ್ಟ್ ರಿಪೋರ್ಟ್. ನಾವು ಯಾವ ಕಾರಣಕ್ಕೂ ಗ್ರಾಹಕರ ವೇದಿಕೆಗೆ ಹೋಗಲ್ಲ. ಎಂತ ಪರಿಸ್ಥಿತಿ ಬಂದರೂ ನಾವು ಕೋರ್ಟಿಗೆ ಹೋಗಲ್ಲ. ಈ ಬೀಜ ಕಾನೂನು ಬಹಳ ಹೊಲಸಿರೋದ್ರಿಂದ ಅವ್ರಿಗೆ ಯಾರೋ ಲಗಾಮ್ ಹಾಕಕ್ ತಯಾರಿಲ್ಲ. ಈ ಮುಂಗಾರಿ ಬಿತ್ತಾಕ್ ಬಂದಿ ನಾವು. ಈಗ ಇನ್ನೂ ಓಸು ಬೀಜ ಬಿತ್ತಬೇಕು. ಎಂತೆಂತ ಬೀಜ ತಂದು ಮಾಡ್ತಾರೋ, ಏನೇನು ಮಾಡ್ತಾರೋ. 10 ರೂಪಾಯಿ ಲಾಭಕ್ಕೆ ನಿಮಗೆ ಗೊತ್ತಿರಲಿ, ಗೊಬ್ಬರದ ಅಂಗಡಿಯರನ್ನ ಫಾರಿನಿಗೆ ಕಳಿಸ್ತಾರ. ಅದು ಥೈಲ್ಯಾಂಡಿಗೆ ಮಾಲಿಶ್ ಮಾಡ್ಕೊಂಬರಕ. ಅವನಿಗೆ ಬೀಜ ಮಾರು, ನೀ ಥೈಲ್ಯಾಂಡ್ಗೆ ಹೋಗಂತ. ನೀವು ಹೊಟ್ಟೆ ಹಿಟ್ಟಿರ್ಲಂಗ್ ಮಕ್ಕಳ್ರಿ ವರ್ಷಗಂಟ್ಲೆ ಆ ಬೀಜ ಹಾಕಿ. ಆದ್ರ ಗೊಬ್ಬರದ ಅಂಗಡಿ ಮಾರವನ್ ಕಳಿಸ್ತಾರ. ಮತ್ತ ಅವ್ರಿಗೆ ಲಗ ಮಕ್ಕದ ಹೆಂಗ? ನಾನು ಅದನ್ನ ಡಿಜಿಯವರಿಗೆ ಮಾತಾಡೇನಿ. ಅವ್ರನ್ನ ಕರೀರಿ, ಯಾರ್ಯಾರ ಕಂಪ್ನಿಯವರು ಅದಾರ ಮೇಜರ್ ಇಲ್ಲಿ ನಮ್ಮ ಹಾವೇರಿಯಾಗ ಮಾರೋರು, ಅವ್ರದ್ದು ಏನು ಕೇಳೋಣ ಮೊದ್ಲ ಇಲ್ಲ, ನಿಮ್ ಹಿಡ್ತದಾಗ ಇಲ್ಲ. ಈಗ ನಾನ ಮಾತಾಡೋದು ಬೇಡ ಸಲ, ನೀವೇನ್ ಸುದ್ದಿ ತಿಂದಿರಿ ಹೇಳ್ರಿ, ನಾವು ಮತ್ ನಮ್ ತೀರ್ಮಾನ ಹೇಳ್ತೇವೆ. ನಮ್ ತೀರ್ಮಾನ ಇಷ್ಟ. ಇನ್ನೊಂದು ಪ್ರಶ್ನೆ, ಅವು ನಿನ್ನ ಕೇಸ್ ಹೇಳ್ತಾರ, ಇವರು ಮಾಡಿದ FIRಗೆ ಬೈದ ಜಡ್ಜ್ ಬೇಲ್ ಕೊಡಬೇಕಾರ ಕೇಸ್ ಹೇಳು. ಇವ್ರು ಮಾಡಿದ್ದು FIRಗೆ. FIR ಇವ್ರು ಮಾಡಿಲ್ಲ, ಕಂಪ್ಲೇಂಟ್ ಸೆಕ್ಷನ್ ಹಾಕಿದ್ರು. ಆ FIR ತಗೊಂಡು ಬೇರೆ ನೀ ಯಾಕೆ FIR ಮಾಡಿದಂತ ಬೈದ್ರಂತ. ಮತ್ತೆ ಇವ್ರು ಯಾವ FIR ಕೊಟ್ಟರು,
ಅವ್ರು ಯಾವ ಸೆಕ್ಷನ್ ಹಾಕಿದ್ರು ಅದು ತಿಳಿದಿಲ್ಲ ನಾ ಅದನ್ನ ಮಾತಾಡಿದೆ ಈಗ ಹಾ. ನನಗೆ ಮತ್ತ್ ಅವ ಪೊಲೀಸರು ಬಂದು ರಾಜಾರೋಷ್ ಬಂದು ಬೇಲ್ ತಗೊಂಡು ಹೋಗ್ತಾನ ಮತ್ತೆ ಈಗ ಅದಕ್ಕೆ ಸುಮ್ಮನೆ ಎಫ್ಐಆರ್ ಅದು ಈಗ ಅವ್ರು ಬಂದಾಗ ಇವ್ರು ಕರೆಸೋಗ್ಬೇಡ್ರಿ ನಿಮ್ಮನ್ನ ನಾನು ಅದನ್ನ ಕೇಳ್ಕೊಂಡೆ ಅವ್ರು ಯಾರು ಪೊಲೀಸರು ಕರೆಸ್ಬೇಕಾಗಿತ್ತು ಹಾ ಪೊಲೀಸರನ್ನಾರ ಕರೆಸ್ಬೇಕಾಗಿತ್ತು ಇಲ್ಲ ನಮ್ಮನ್ನಾರ ಕರೆಸ್ಬೇಕಾಗಿತ್ತು ಏನ್ ಸುಮ್ಮನೆ ಹಾಳಿ ಅದು ಅಧಿಕಾರಿಗಳವ್ರನ್ನಾರ ಕರೆಸ್ಬೇಕಿತ್ತು ಇಲ್ಲ ರೈತರನ್ನಾರ ಕರೆಸ್ಬೇಕಾಗಿತ್ತು ನಾವು ಮೊದಲೇ ಹೇಳೇವಿ ಅವ್ನು ಹಿಡ್ಕೊಂಬರ್ರಿ ಕರ್ಸ ಅಂತೇಳಿ ಇವ್ರು ಎಫ್ಐಆರ್ ಅಂದ್ರೆ ನಾನು ನನ್ನ ಕಾನೂನು ನನ್ನ ಕೆಲಸ ಮಾಡೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರ ಒಬ್ಬರ ಮೇಲೆ ಒಬ್ರು ಹಾಕ್ಯಂತ ಹೋದ್ರ ನಾವು ಕಾನೂನು ಮುರಿಯ ಕೆಲಸ ಮಾಡಬೇಕು. ಶಾಸಕರು ಬರ್ಲಿ ಅವ್ರು PSI ಕರೆಸ್ತಾರೆ ನೀವು ಈತ ಹೇಳಿದ್ದರದ ಹೇಳಿಕೆ ಹೇಳ್ಬಾರ್ದು ಅವ್ರು ಮುಂದೆ ನೀವು ರೊಕ್ಕ ವಸೂಲಿ ಏನ್ ಕ್ರಮ ತಗೊಂಡ್ರ ಅಂತ ಅಲ್ರಿ ಗೌಡ್ರ ನಾ 3 ದಿವಸ ಮೊದ್ಲ ಕೊಟ್ಟಾನೆ ಯಾರಿಗೆ ತಹಸೀಲ್ದಾರ್ಗೂ ಪೊಲೀಸರಿಗೆ ಕೂಡ ಇಲ್ಲಿ ಕುಂದಿರ್ತಾನೆ ಅಂತೇಳಿ ಹಂಗಾರೆ ಶಾಸಕರ ಕಚೇರಿ ಮುಂದೆ ಕುಂತ್ರ ಶಾಸಕರಿಗೆ ಅಸಹ್ಯ ಆಕತಿ ಅಂತ ಇವ್ರಿಗೆ ಪರಿಜ್ಞಾನ ಬೇಡ ಮೊದ್ಲ ಬಂದು ನಮ್ಮನ್ನ ಕರೆಯಕ್ ಬರಲ್ಲ ನಮ್ಮನ್ನ ಕರೆದು ಕೇಳಕ್ ಬರಲ್ಲ ಶಾಸಕರು ಮರ್ಯಾದೆ ಹಾ ಮರ್ಯಾದೆ ತೆಗಿಯಕ ನಿಂತಾರ ಅವ್ರ ಉದ್ದೇಶನ ಹಂಗೈತಿ ಅವ್ರೇನ್ ಮಾಡ್ರ ಪಾಪ ಅವ್ರು ಶಾಸಕರು ಬೀಜ ಮಾರ್ದ ಕೊಟ್ಟಾರ ಇವರು ಬಂದ್ರು ಇಲ್ಲ ಅಂತ ಏನ್ ಮಾಡ್ತಾರ ಪಿಜ್ಜಾ ಮಾರೋರಿಗೆ ಪರ್ಮಿಷನ್ ಇವರಲ್ಲ ಕೊಡೋದು. ಯಾವ ಇವತ್ತು ಪರ್ಮಿಷನ್ ಕೊಟ್ರ ಬಿಡ್ರ ರಿನ್ಯೂವಲ್ ಮಾಡೋದು ಅಂಗಡಿ ರಿನ್ಯೂವಲ್ ಮಾಡೋದು ವರ್ಷ ನೋಡೋದಲ್ಲ ಇವ್ರ ನೋಡ್ರ ನಾನಾ ಬೀಜ ತಗೊಂಡೋದ್ ನಿನ್ ಪರ್ಮಿಷನ್ ಏನ್ ಕೇಳಲ್ಲ ಬೀಜ ಸಿಕ್ತು ಹೋದ ಬಿತ್ತಿದ ಆಮೇಲೆ ರಿಸಲ್ಟ್ ಬರೋದು ರೈತದ ಅಲ್ಲಿ ಅಂಗಡಿ ಲೈಸೆನ್ಸ್ ಅವ್ನ ಅಂಗಡಿ ಈಗ ಬೀಜ ತಗೊಂಡ್ರ ಅವ್ನ ಅಂಗಡಿ ಹೆಸರು ಹೇಳಲ್ಲ ಯಾರ ಇದ್ರಾಗ ಐತ್ ನೋಡ್ರಿ ಇದ್ರ ಮುಂದ ಬಸ್ ಸ್ಟ್ಯಾಂಡ್ ಇದ್ರ ಹತ್ರ ಹಿಂಗ ಹೇಳ್ತಾರ ಇನ್ನು ಅಂಗಡಿ ಹೆಸರು ಸತಿ ಹೇಳಲ್ಲ ಶಾಸಕರು ಏನ್ ಮಾಡ್ಬೇಕು ತಗೊಂಬಂದ್ ಹೇಳ್ಕೊಂಡ್ ಕುದೋರ್ ಕೋಳಿ ಮಗನ ಮಾಡಿದೀಗ ಏನದು ಬಗೆಹರಿಸಿ ಹೋಗೋರ್ ಪಕ್ಕ ಅವನ್ನ ಇಲ್ಲಿ ನೋಡ್ರಲೆ ಅವ ಕಂಪನಿ ಅವನ್ ಕರೆಸಿದಾಗ ನಮ್ಮ ರೈತರು ಉಸಿರು ಸೇರಿ ಕಾಡಿನಲ್ಲಿ ಠಾಣಾದಾಗ ಹೋದ್ರ ಆ ಕಾಡಿನಲ್ಲಿ PSI ಏನೋ ಇವ್ರಿಗೆ ಅಂದಂತ ನನ್ ಕೇಳಿ ಬೀಜ ಒಯ್ದೇನ್ ನೀನು ಇಲ್ಲ ಒಂದ್ ಕೆಲಸ ಮಾಡ್ರಿ PSIಗೆ ADRಗೆ ಬೀಜ ಕೊಡಕ್ ಹೇಳ್ಬಿಡ್ರಿ ಯಾರು ಕೇಳೋದು ಬೇಡಪ್ಪ ಬೀಜ ADR ಕೊಟ್ಬಿಡ್ಲಿ ಅವ್ರ ಸ್ಟೇಷನ್ನಾಗ ಬರ್ದು ಕೊಟ್ಟು ಹೋಗ್ಯಾರ ಇದನ್ನ ಆ ಕಂಪನಿ ಅವ ಆ ಸ್ಟೇಷನ್ನಾಗ ಬರ್ದು ಕೊಟ್ಟು ಹೋಗ್ಯಾನ ದಿವಸ ಸರಿ ಮಾಡ್ತಾನೆ ಅಂತೇಳಿ ಇದು ಹೋತ ಇದು ಅವನ ಬರ್ದು ಕೊಟ್ಟದ್ದು ಯಾರ ಅವನೇನ್ ರೋಹಿತ್ ನಾವು ಹಿಡ್ಕೊಂಬ ಸರ ತಾವೇನದಿರಿ ಡೆಪ್ಯೂಟಿ ಡೈರೆಕ್ಟರ್ ಹಾ ಅದನ್ನ ಹೇಳ್ರಿ ಅವ್ರು ಏನೋ ಮೈಕ್ ಹೋದ್ರಾಕತ್ ನೋಡ್ರಿ ಕೊಡ್ರಿ ಅವ್ರಿಗೆ ಹಾ ತೋಟಗಾರಿಕೆ ಉಪನಿರ್ದೇಶಕರು ನಾನು ತೋಟಗಾರಿಕೆ ಇಲಾಖೆ ಹಾವೇರಿ. ಈಗಾಗಲೇ ತಾವು ಹೇಳಿದ ಹಾಗೆ ಅದೇನು ನಿಮ್ಮದು ಕಂಪ್ಲೇಂಟ್ ಬಂದಾದ ನಂತರ ವಿಜ್ಞಾನಿಗಳನ್ನು ಕರೆಸಿ ನಮ್ಮ ತಾಕುಗಳಿಗೆ ಭೇಟಿ ನೀಡಿಸಿ ಅದನ್ನು ವರದಿನೂ ಕೂಡ ತಗೊಳ್ಳಾಯಿತು. ಅದೇ ರೀತಿಯಾಗಿ ವಿದೌಟ್ ಒಂದು ಇದು ಮಾಡಿದ ವಿನಾಯಕ ಅದು ಕಂಪನಿ ಅಂದ್ರೆ ಡೀಲರ್ಸ್ಗೆ ಕೂಡ ಅವ್ರ ಮ್ಯಾಗ ಕೂಡ ನಾವು FIR ದಾಖಲೆ ಮಾಡಲಾಯಿತು. ಅದು ಹಂಗೆ ಮುಂದುವರೆದು ಕಂಪ್ನಿಯವ್ರ ಜೊತೆ ಎಲ್ಲ ನಾವು ಚರ್ಚೆ ಮಾಡಲಾಗಿ ಅವರು ಶುಕ್ರವಾರ ಅಣ್ಣವ್ರ ಜೊತೆನೂ ನಾನು ಮಾತಾಡಿದೆ. ಇದು ನೀವು ಸ್ಟ್ರೈಕ್ ಕುಂಡ್ರಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಕಂಪ್ನಿಯವರು ಕೂಡ ನಾನು ಶುಕ್ರವಾರ ಬರ್ತೀನಿ ಅಂತಂದ್ರು. ನಾವೊಂದು 2-3 ದಿವಸದಿಂದನೂ ಕೂಡ ಫೋನ್ ಮಾಡಿದ್ರು. ಅವ್ರ ಫೋನ್ ಒಂದು ನಮ್ಮದು ರಿಸೀವ್ ಮಾಡದೆ ಒಂದು ಪ್ರಸಂಗ ಬಂದಾಗ MLA ಸಾಹೇಬರು ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿ ವಿಷಯ ಅಂತ ತಿಳಿಸಿದೆವು. ಅದಕ್ಕೆ ಸಾಹೇಬರು ಮತ್ತು SP ನಮ್ಮ ಇವರಿಗೆಲ್ಲ ಮಾತಾಡಿ ಆ ಕಂಪ್ನಿಯವ್ರನ್ನ ಒಂದು ಇದು ಮಾಡ್ರಿ ಅಂತಂದಾಗ ಅದನ್ನು ಕೂಡ ಕಂಪ್ಲೇಂಟ್ ಮಾಡಿ ಅವ್ರನ್ನೂ ಕೂಡ ನಾವು ಇಲ್ಲಿ ಅರೆಸ್ಟ್ ಮಾಡಿ ಅವ್ರದ್ದು ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ರೀತಿಯಾಗಿ ನಮ್ದೇನು ಕಾನೂನಾತ್ಮಕವಾಗಿ ಏನು ಇಲಾಖೆಯಿಂದ ಕ್ರಮ ತಗೋಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ತಗೊಂಡಿದ್ದೆವು. ಸೊ ಈಗ ಮುಂದುವರಿದ ಭಾಗವಾಗಿ ಈಗೆಲ್ಲ ಅಣ್ಣಾರು ಹೇಳಿದ್ರು ನಾವು ಅದೆಲ್ಲ ಮಾಹಿತಿ ಗೊತ್ತಿದೆ, ನೀವೇನೊಂದು ಮಾಹಿತಿ ತಂದಿದ್ರಿ ಹೇಳ್ರಿ ಅಂತೇಳಿ. ನಾನು ಕೂಡ ಇನ್ನೊಬ್ಬರು ಈಗೇನು ರೋಹಿತ್ ಅಂತೇಳಿ ಅವ್ರನ್ನೇನು ಇದು ಮಾಡಿದ್ದು ಅವ್ರು ಬಿಟ್ಟು ಸರ್ ಅವ್ರ ಮೇಲ್ಗಡೆ ಒಬ್ಬರು ಜನರಲ್ ಮ್ಯಾನೇಜರ್ ಅಂತಿದ್ದಾರೆ ಕಿಶನ್ ಅಂತೇಳಿ, ಅವ್ರ ಜೊತೆನೂ ಮಾತಾಡಿದ್ದೀನಿ ನಾ. ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಡಿಸಿಷನ್ ತಗೊಳ್ಳಿಕ್ಕೆ ನಮ್ಮ MD ಅವರು ಬರಬೇಕು. ಅವರು MD ಅವರು ಅಮೇರಿಕಕ್ಕೆ ಹೋಗಿದಾರಂತ, ಅವ್ರ ಮಗಂದು ಗ್ರ್ಯಾಜುಯೇಷನ್ ಡೇ ಇದೆ ಅಂತ. ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಅದ್ರ ಬಗ್ಗೆ ಒಂದು ವಿಚಾರ ಮಾಡಲಾಗುವುದು ಅಂತ ಹೇಳಿ ನಿನ್ನಿನ ದಿವಸನೂ ಕೂಡ ಮಾತಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆನೂ ಕೂಡ ಮಾತಾಡಿದ್ದೀನಿ ಅವ್ರ ಜೊತೆ. ಅದಕ್ಕೆ ಅವರು ಇವನ್ ಅದು ಸೈಂಟಿಸ್ಟ್ ರಿಪೋರ್ಟನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ ಸರ್. ನಮ್ಮಲ್ಲಿ ಕ್ಯಾಬೇಜ್ ಆಗಿರ್ಬೋದು ಚಿಲ್ಲಿದೇನೋ ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ. ಅದಕ್ಕೆ ಅವರು ಆಯಿತು ಅಂಥೇಳಿ ಮಾತಾಡಿರ್ತೇವೆ. ಅವರು MD ಅವರು ಬರಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸರ್, ಜನರಲ್ ಮ್ಯಾನೇಜರು. ರೋಹಿತ್ನು ಅಂತೇಳಿ ನಿನ್ನೆ ಅರೆಸ್ಟ್ ಮಾಡಿದ್ರು, ಅವನು ಕೂಡ ಹೈದರಾಬಾದಕ್ಕೆ ಕರೆಸ್ಕೊಳ್ತಾ ಇದ್ದಾರೆ ಸರ್.
ಅಂದ್ರೆ ಇಲ್ಲಿದೇನು ಸಿಚುವೇಶನ್ ಇದೆ ಅದನ್ನ ತಿಳ್ಕೊಂಡು ಮಾಹಿತಿ ಹೇಳಿ ಅದ್ರ ಬಗ್ಗೆ ಕೊಡ್ಬೇಕಂತನೂ ಹೇಳಿದ್ದಾರೆ. ಸೊ ಅದನ್ನ ನಾವು ಮ್ಯಾಕ್ಸಿಮಮ್ ಆಗಿ ಕಂಪ್ನಿಯವ್ರ ಜೊತೆ ಪ್ರೆಷರ್ ಹಾಕೊಂಡು ತಮ್ಮ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿನೂ ಕೂಡ ಇನ್ನೂ ಅದು ಒಂದು ವಿಷಯ ಮುಂದುವರೆದಿದೆ. ನಾನು ಮಾತಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಯಾಕೆ ನಾನು ಒಬ್ಬ ರೈತನ ಮಗ ಇರೋದ್ರಿಂದ ರೈತರ ಬಗ್ಗೆ ನನಗೂ ಕಾಳಜಿ ಇದೆ. ತಮ್ಮದು ರಿಪೋರ್ಟ್ ಕೂಡ 2ನೇ ಸಲ 10ನೇ ಸಲ ವಿಜ್ಞಾನಿಗಳು ಅದು ಇಳುವರಿ ಬಗ್ಗೆ ಏನೂ ಅದರಲ್ಲಿ ತಿಳಿಸಿದ್ದಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕಂಪ್ನಿಯಿಂದ ಏನಿದು ಹೊರೈಟಲ್ ಇದು ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವರದಿ ಕೊಡ್ರಿ ಅಂತ ಹೇಳಿದ್ದು. ಅದನ್ನ 2ನೇ ವರದಿನೂ ಕೂಡ ಕೊಟ್ಟಿದ್ದಾರೆ. ಈ ಪ್ರಯತ್ನವಂತೂ ನಾನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೆ ಈ ಪ್ರಯತ್ನದ ಜೊತೆಗೆ ತಮಗೇನೀಗ ತೊಂದರೆ ಆಗಿದೆ ನಮ್ಮ ರೈತ ಬಾಂಧವರಿಗೆ, ಆ ಒಂದು ರೈತರಿಗೆ ಸರ್ ಇಲಾಖೆಯಿಂದ ಏನಾದರೂ MLA ಸಾಹೇಬರು ಹೇಳಿದ್ದಾರೆ ಒಂದು ಹೊಸ ಯೋಜನೆ ನಾನು ಇದು ಮಾಡ್ತೀನಪ್ಪ, ಆ ರೀತಿಯಾಗಿ ರೈತರಿಗೆ ಹೆಲ್ಪ್ ಆಗುವಂತದ್ದು ಒಂದು ಇಲಾಖೆದಂತರೂ ನೀವು ಮಾಡು, ಅದ್ರ ಜೊತೆಗೆ ಪರಿಹಾರದ್ದು ಕೂಡ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾನು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ನಾನು ನನ್ನ ಕೈ ಮೀರಿ ಅದೇನಿದೆ ನನ್ನ ಒಂದು ಇಲಾಖೆ ವ್ಯಾಪ್ತಿ ಬಿಟ್ಟು ಕೂಡ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಪರವಾಗಿ ಅವ್ರಿಗೆ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಈ ರೀತಿ ಆಗ್ತಾ ಇದೆ. ನೀವು ಬರೀ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಿಮ್ಮದು ಬರೀ ತರಕಾರಿ ಬೀಜಗಳು ಮಾತ್ರ ಅಲ್ಲ, ನಿಮ್ಮ ಫರ್ಟಿಲೈಸರ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇಡೀ ರಾಜ್ಯದ ತುಂಬಾನು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಕೂಡ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಂದ CM ಅವ್ರ ತನ ಹೋಗಿದೆ. ಸೊ ಇದನ್ನ ಅತಿ ಒಂದು ನೀವು ಏನಂತ ಸೀರಿಯಸ್ ಆಗಿ ತಗೋಬೇಕು ಅಂತನೂ ಕೂಡ ನಾನು ಮಾತಾಡಿದ್ದೀನಿ ಸರ್ ಅವ್ರ ಜೊತೆ. ಅದಕ್ಕೆ ಈ ಪ್ರಯತ್ನ ನಾನು ಮುಂದುವರಿತೀವಿ ಸರ್. ಅದ್ರ ಜೊತೆಗೆ ನಾ ಹೇಳಿದ್ನಲ್ಲ, ನಮ್ಮ ಇಲಾಖೆಯಿಂದ ಏನಾದರೂ ತಾವೇನು ಹಾನಿಯಾಗಿ ಒಳಪಟ್ಟಿದ್ದ ರೈತರು ಅವ್ರಿಗೆ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಏನಾದರೂ ಒಂದು ನಮ್ಮ ಡೈರೆಕ್ಟರ್ಗೆ ಕೂಡ ಲಾಸ್ಟ್ 14 ಮತ್ತು 15ನೇ ತಾರೀಕು ಮೀಟಿಂಗ್ ಕರೆದಿದ್ರು ಸರ್. ಈ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿ ನಮ್ಮದು ಕ್ಯಾಬೇಜ್ ಮತ್ತು ಮೆಣಸಿನಕಾಯಿ ಈ ರೀತಿ ಬೆಳೆ ಹಾನಿಯಾಗಿದೆ. ಜರ್ಮಿನೇಷನ್ ಮಾಯಿಶ್ಚರ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ, ಆದರೆ ಫ್ಲವರಿಂಗ್ ಫ್ರೂಟಿಂಗ್ ಹಣ್ಣು ಮತ್ತು ಕಾಯಿ ಬರೀ 15ರಿಂದ 20% ಬಿಟ್ಟಿದೆ ಅಂತ ಹೇಳಿ ವಿಜ್ಞಾನಿಗಳು ವರದಿನೂ ಕೂಡ ಕೊಟ್ಟಿದ್ದಾರೆ. ಆ ವರದಿನೂ ಕೂಡ ನಾವು ಕಂಪ್ನಿಗೆ ಕಳಿಸ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಮಾಹಿತಿ ಸರ್. ಅದೇ ರೀತಿ ರೈತರಿಗೆ ನಮಗೊಂದು ಒಳ್ಳೆ ರೀತಿಯಾದಂಥ ಯಾವುದಾದ್ರೂ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು ಯೋಜನೆಯನ್ನು ಮಾಡಿ ಕೊಡಬೇಕು ಸರ್, ನಾನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. MLA ಸಾಹೇಬರಿಗೆ ಹೇಳಿದ್ದೀನಿ, ಆಯ್ತಪ್ಪ ಕಳಿಸು, ನಾನು ಕೂಡ ಮಿನಿಸ್ಟ್ರಿಗೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಅದ್ರ ಜೊತೆಗೆ ಈಗ ಇಲಾಖೆ ಯೋಜನೆ ಜೊತೆಗೆ ಈ ಪರಿಹಾರ ಕೊಡೋ ಕಂಪನಿಯವ್ರ ಜೊತೆನೂ ಕೂಡ ನಾನು ಕಂಟಿನ್ಯೂಸ್ ಆಗಿ ನನ್ನ ಪ್ರಯತ್ನ ಇದ್ದೇ ಇರ್ತದೆ ಸರ್. ಈ ಒಂದು ನನ್ನ ಪ್ರಯತ್ನ ಮುಂದುವರಿಸ್ತೀನಿ ಸರ್.